ನಮಸ್ಕಾರ. ಲೇಖನಿ ಯುದ್ಧ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ಹಂತಕರ ಹೆಡೆಮುರಿ ಕಟ್ಟಿದ ಲಕ್ಷ್ಮೇಶ್ವರ ಪೊಲೀಸರು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದ ಜಮೀನೊಂದರಲ್ಲಿ ಯುವಕನ ಕತ್ತು ಕೊಯ್ದು ಭೀಕರ ಹತ್ಯೆ ಮಾಡಲಾಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಕೇವಲ 12 ಗಂಟೆಯ ಒಳಗೆ ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸಿದಾಗ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಹುಡುಗಿಯ ಪ್ರಿಯಕರನೇ ಫಾರೂಕ್ ಸನದಿಯನ್ನು ಕೊಲೆ ಮಾಡಿರುವುದು ಎಂದು ಗೊತ್ತಾಗಿತ್ತು. ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದ ನಿವಾಸಿಯಾದ ಫಾರೂಕ್ ಸನದಿ ಕುಂದಗೋಳ ತಾಲೂಕಿನ ತರ್ಲಘಟ್ಟ ಗ್ರಾಮದ ಯುವತಿಯ ಜೊತೆಗೆ 1 ತಿಂಗಳ ಹಿಂದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ. ಇದನ್ನು ಸಹಿಸಲಾರದೆ ಯುವತಿಯ ಪ್ರಿಯಕರ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ನಿವಾಸಿಯಾದ ದಾವಲ್ ಸಾಬ್ ಪಾಪಾ ಸಾಬ್ ಮಕಾನ್ದಾರ್ ತನ್ನ ಜೊತೆಗೆ ಮಕ್ತಮ್ ಹುಸೇನ್ ಸಾಬ್ ತಹಸೀಲ್ದಾರ್, ಅಜಯ್ ಕುಮಾರ್ ಬಿಳೆಬಾಳ, ಮಹಮ್ಮದ್ ಹುಸೇನ್ ದಸ್ತಗಿರಿ ಸಾಬ್ ಸಂಗಟಿ ಇವರೊಂದಿಗೆ ಕಾರಿನಲ್ಲಿ ಲಕ್ಷ್ಮೇಶ್ವರಕ್ಕೆ ಬಂದು ಲಕ್ಷ್ಮೇಶ್ವರದಲ್ಲಿದ್ದ ಮಹಮ್ಮದ್ ಫಾರೂಕ್ ಸನದಿಯನ್ನು ದರ್ಗಾ ಸಮೀಪದ ಗದಗ ಲಕ್ಷ್ಮೇಶ್ವರ ರಸ್ತೆಯ ಕಡೆಗೆ ಒಂದು ಹೊಲದಲ್ಲಿ ಕರೆದುಕೊಂಡು ಹೋಗಿ ಫಾರೂಕ್ ಸನದಿಗೆ ಕೊಡ್ಲಿ ಹಾಗೂ ಚಾಕುವಿನಿಂದ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದರು. ಘಟನಾ ಸ್ಥಳಕ್ಕೆ ಆಗಮಿಸಿದ ಗದಗ ಎಸ್ಪಿ ರೋಹನ್ ಜಗದೀಶ್, ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಅವರ ಮಾರ್ಗದರ್ಶನದಂತೆ ಸಿಪಿಐ ಶಿರಾಟ್ಟಿ ಬಿವಿ ನ್ಯಾಮಗೌಡರವರ ನೇತೃತ್ವದಲ್ಲಿ ಪಿಎಸ್ಐ ನಾಗರಾಜ್ ಗಡಾದ್ ಹಾಗೂ ಸಿಬ್ಬಂದಿಗಳ ತಂಡ ಪ್ರಕರಣವನ್ನು ಭೇದಿಸಿ 4 ಜನ ಆರೋಪಿಗಳನ್ನು ಬಂಧಿಸಿ ಕೃತ್ಯಕ್ಕೆ ಬಳಸಿದ್ದ ಕೊಡ್ಲಿ, ಚಾಕು ಹಾಗೂ ಒಂದು ಸ್ವಿಫ್ಟ್ ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಇವರ ಉತ್ತಮ ಕಾರ್ಯಕ್ಕೆ ಗದಗ ಎಸ್ಪಿ ರೋಹನ್ ಜಗದೀಶ್ ರವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ನಾಗರಾಜ್ ಲಮಾಣಿ, ಲಕ್ಷ್ಮೇಶ್ವರ.